ಹಾಯ್ ನಮಸ್ತೆ ಕರುನಾಡು. ನಾನು ನಿಮ್ಮ ಆರ್ ಕನ್ನಡಿಗ. ನೀವು ಇವತ್ತು ನೋಡುತ್ತಿದ್ದೀರಾ ಕರಿ ನೆರಳು ಹಾರರ್ ಥ್ರಿಲ್ಲರ್ ಸ್ಟೋರಿ. ಬನ್ನಿ. ಹಾಸನ ಜಿಲ್ಲೆಯ ಒಂದು ಸಣ್ಣ ಹಳ್ಳಿ ಹಿರೇಕೆರೆ. ಹಳ್ಳಿಯ ಅಂಚಿನಲ್ಲಿ ಶತಮಾನಗಳ ಹಳೆಯ ಆಲದ ಮರ ಇತ್ತು. ಸಂಜೆ 6 ಗಂಟೆಯಾದರೆ ಯಾರೂ ಕೂಡ ಆ ಮರದ ಬಳಿ ಹೋಗುವುದಿಲ್ಲ. ಅಲ್ಲಿ ಕರಿಯ ನೆರಳು ಕಾಣಿಸುತ್ತದೆ ಎಂದು ಹಿರಿಯರು ಹೇಳುತ್ತಿದ್ದರು. ಒಂದು ದಿನ ನಗರದಿಂದ ಅರ್ಜುನ್ ಎಂಬ ಯುವ ಶಿಕ್ಷಕ ಹಿರೇಕೆರೆ ಹಳ್ಳಿಗೆ ಬಂತು. ಅವನು ಅಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕೆಲಸಕ್ಕೆ ಸೇರಿದ್ದ. ಹಳ್ಳಿಯವರಿಂದ ಆಲದ ಮರದ ಕಥೆ ಕೇಳಿ ಅವನು ನಕ್ಕನು. ಭೂತ ಪ್ರೇತ ಯಾವುದೂ ಇಲ್ಲ, ಅದು ನಿಮ್ಮ ಭ್ರಮೆ ಎಂದು ಹೇಳಿದ. ಆ ರಾತ್ರಿ ಅವನು ಶಾಲೆಯ ಪಕ್ಕದ ಮನೆಗೆ ವಾಸಕ್ಕೆ ಹೋದ. ಮಧ್ಯರಾತ್ರಿ ಕಿಟಕಿಯ ಹೊರಗೆ ಏನೋ ಸದ್ದು ಕೇಳಿಸಿತು. ಚಿಗುರು ಎಲೆಗಳು ಗಾಳಿಯಲ್ಲಿ ಅಲ್ಲ, ಯಾರೋ ಕೈಯಿಂದ ತಳ್ಳಿದಂತೆ ಕದಿಯುತ್ತಿದ್ದವು. ಅರ್ಜುನ್ ಧೈರ್ಯ ಮಾಡಿಕೊಂಡು ಹೊರಗೆ ನೋಡಿದ. ಆಲದ ಮರದ ಕಡೆ ಕಪ್ಪು ಆಕೃತಿ ನಿಂತಿತ್ತು. ಕಣ್ಣುಗಳು ಕೆಂಪಾಗಿ ಹೊಳೆಯುತ್ತಿವೆ. ಅವನು ಯಾರು ಎಂದು ಕೂಗಿದ. ಉತ್ತರ ಇಲ್ಲ. ಆದರೆ ನಿಧಾನವಾಗಿ ಆ ನೆರಳು ಅವನ ಕಡೆಗೆ ಸರಿಯತೊಡಗಿತು. ಹೆಜ್ಜೆ ಸದ್ದಿಲ್ಲ, ಗಾಳಿಯಿಲ್ಲ, ಆದರೂ ಅದು ಹತ್ತಿರ ಬರುತ್ತಿತ್ತು. ಬೆಳಗ್ಗೆ ಹಳ್ಳಿಯವರು ಅವನನ್ನು ನಡುಗಿದ ಸ್ಥಿತಿಯಲ್ಲೇ ಕಂಡರು. ಅವನು ನಡೆದದ್ದನ್ನು ಹೇಳಿದಾಗ ಗ್ರಾಮದ ಹಿರಿಯರು ಗಂಭೀರವಾಗಿ ತಲೆಯಾಡಿಸಿದರು. ನಾವು ಎಚ್ಚರಿಸಿದ್ದೇವೆ. ಆ ಮರದ ಕೆಳಗೆ ವರ್ಷಗಳ ಹಿಂದೆ ಒಬ್ಬ ಸಾಧು ತಪಸ್ಸು ಮಾಡುತ್ತಿದ್ದ. ಅವನನ್ನು ಕೆಲವರು ಕಾಡಿದರು. ಆತನ ಆತ್ಮ ಇನ್ನೂ ಅಲ್ಲಿ ಅಲೆದಾಡುತ್ತದೆ ಎಂದರು. ಅರ್ಜುನ್ ಮತ್ತೆ ಆ ರಾತ್ರಿ ಸತ್ಯವನ್ನು ಕಂಡುಕೊಳ್ಳಲು ನಿರ್ಧರಿಸಿದ. ಕೈಯಲ್ಲಿ ಟಾರ್ಚ್ ಹಿಡಿದು ಆಲದ ಮರದ ಬಳಿ ಹೋದ. ಗಂಟೆ 12 ಹೊಡೆಯುತ್ತಿದ್ದಂತೆ ಮರದ ಬೇರುಗಳ ನಡುವೆ ಕರಿಯ ಹೊಗೆ ಎದ್ದಿತು. ಅದರಿಂದ ಮಾನವಾಕಾರದ ನೆರಳು ಹೊರಬಂತು. ನನ್ನನ್ನು ಯಾರು ಕಾಡಿದರು ಎಂಬ ಗಂಭೀರ ಧ್ವನಿ ಗಾಳಿಯಲ್ಲಿ ಕೇಳಿಸಿತು. ಅರ್ಜುನ್ ಹೆದರಿದರೂ ಧೈರ್ಯವಾಗಿ ಹೇಳಿದ, ನಾನು ನಿಮ್ಮನ್ನು ಕಾಡಿಲ್ಲ, ನಿಮ್ಮ ನೋವು ಏನು? ಆ ಕ್ಷಣ ನೆರಳು ನಿಂತಿತು. ಹಳ್ಳಿಯ ಜನರು ಸಾಧುವಿನ ಸ್ಥಳವನ್ನು ಅವಮಾನಿಸಿ ಕಸದ ಗುಡ್ಡ ಮಾಡಿದ್ದರು. ಅದರಿಂದ ಆತ್ಮ ಕೋಪಗೊಂಡಿತ್ತು. ಮುಂದಿನ ದಿನ ಅರ್ಜುನ್ ಹಳ್ಳಿಯ ಜನರ ಜೊತೆಗೂಡಿ ಆ ಸ್ಥಳವನ್ನು ಸ್ವಚ್ಛಗೊಳಿಸಿದ. ಸಣ್ಣ ಮಂದಿರ ಕಟ್ಟಿದರು. ಆ ರಾತ್ರಿ ಯಾವುದೇ ನೆರಳು ಕಾಣಿಸಲಿಲ್ಲ. ಆದರೆ ಕೆಲವರು ಹೇಳುತ್ತಾರೆ, ಅಮಾವಾಸ್ಯೆ ರಾತ್ರಿ ಆಲದ ಮರದ ಕೆಳಗೆ ಇನ್ನೂ ಕಪ್ಪು ನೆರಳು ಕ್ಷಣಕಾಲ ನಿಂತು ಹಳ್ಳಿಯನ್ನು ನೋಡುತ್ತದೆ ಎಂದು. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.